ಸಮಾಜ ಸೇವೆ ಎನ್ನುವುದು ಕೇವಲ ತೋರಿಕೆಯಲ್ಲ, ಅದು ಹಿರಿಯರು ಹಾಕಿಕೊಟ್ಟಂತಹ ಸಂಸ್ಕಾರದ ಹಾದಿ ಎಂಬುದನ್ನು ಮುದ್ದೇಬಿಹಾಳದ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕ ಆಯುಬ್ ಮುನಿಯಾರ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಮ್ಮ ಅಗಲಿದ ತಂದೆ ತಾಯಿಯ ನೆನಪಿಗಾಗಿ ಕಳೆದ 28 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ರಂಜಾನ್ ಕಿಟ್ ವಿತರಣಾ ಸೇವಾ ಕಾರ್ಯವು ಈ ವರ್ಷವೂ ಅತ್ಯಂತ ಭಕ್ತಿಪೂರ್ವಕವಾಗಿ ಜರುಗಿತು. 1998ರಲ್ಲಿ ಕೇವಲ 14 ಜನರಿಗೆ ಕಿಟ್ ನೀಡುವ ಮೂಲಕ ಅತ್ಯಂತ ಸರಳವಾಗಿ ಆರಂಭವಾದ ಈ ಕಾರ್ಯ ಇಂದು ಬರೋಬ್ಬರಿ 600ಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಸರೆಯಾಗಿ ಬೆಳೆದು ನಿಂತಿದೆ. ರವಿವಾರದಂದು ಆಯುಬ್ ಮುನಿಯಾರ್ ಅವರು ತಾವು ಹುಟ್ಟಿದ ನಾಲ್ತಾಡ್ ಪಟ್ಟಣದ ಜಾಮಿಯಾ ಮಸೀದಿ ಹಾಗೂ ತಾಳಿಕೋಟೆ ಪಟ್ಟಣದ ಮಸೀದಿ ಆಲಾದಲ್ಲಿ ಅರ್ಹ ಮುಸ್ಲಿಂ ಪರಿವಾರದ ಸದಸ್ಯರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿ ಹಬ್ಬದ ಶುಭಾಶಯವನ್ನು ಕೋರಿದರು. ಕಿಟ್ ವಿತರಿಸಿ ಮಾತನಾಡಿದ ಆಯುಬ್ ಮುನಿಯಾರ್ ಅವರು, ನನ್ನ ಅಗಲಿದ ತಂದೆ ಮದನ್ ಸಾಬ್ ಹಾಗೂ ತಾಯಿ ಅಮೀನ್ ಬಿ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಈ ದಿನಸಿ ಕಿಟ್ ನೀಡುತ್ತಿದ್ದೇನೆ. ಈ ಕಿಟ್ ನೀಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡುವುದು ನನ್ನ ಮುಖ್ಯ ಉದ್ದೇಶವಾಗಿದೆ. ಒಬ್ಬ ಅಣ್ಣ ತನ್ನ ತಂಗಿಯನ್ನ, ಒಬ್ಬ ಮಗ ತನ್ನ ತಾಯಿಯನ್ನ ನೋಡಲು ಬರುವಂತೆ ನಾನು ಪ್ರತಿ ವರ್ಷ ನಿಮ್ಮನ್ನ ಕಾಣಲು ಬರುತ್ತೇನೆ. ಈ ಕಿಟ್ನ ಬೆಲೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಸಮವಲ್ಲ. ನನ್ನ ಪೋಷಕರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ಎಂದು ಭಾವುಕವಾಗಿ ನುಡಿದರು. ಈ ವರ್ಷವೂ ನಾ ಕಿಟ್ ಕೊಡ್ತಾ ಇದ್ದೀನಲ್ಲ, ನಾನು ಭಾಳ ಅಂದರೆ ಇದು ನಿಮ್ಮ ಒಂದು ದಿವಸದ ಪಗಾರ ಇರ್ಬೋದು ಅಥವಾ 500ರಿಂದ 600 ರೂಪಾಯಿದು ಒಂದು ಕಿಟ್ ಇರ್ಬೋದು. ಇದ್ರ ಸಂಬಂಧ ನೀವು ಬರ್ತಾ ಇದ್ದಿಲ್ಲ, ನಾನು ಕೊಡ್ತಾ ಇದ್ದಿಲ್ಲ. ಏನೋ ಒಂದು ತಾಯಿ ಆದಂಥ ಮಗನ ಸಂಬಂಧ ಬರ್ತಿರಬೇಕು, ಅಥವಾ ಒಂದು ಅಕ್ಕ ಒಂದು ತಮ್ಮ ಸಂಬಂಧ ಬರ್ತಿರಬೇಕು, ಒಂದು ತಂಗಿ ಒಂದು ಅಣ್ಣನ ಸಂಬಂಧ ಬರ್ತಿರಬೇಕು. ಆ ಸಂಬಂಧಗಳನ್ನು ನಾ ತಿಳ್ಕೊತ ಈ ಕಿಟ್ ಕೊಡಲಿಕ್ಕೆ ಬರ್ತಾಯಿದೆ. ಈ ಕಿಟ್ಟಿನ ಕಿಮ್ಮತ್ತು ನಿಮ್ಮ ಮುಂದೆ ಏನೂ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಭಾಳ ಅಂದರೆ 500 ರೂಪಾಯಿ ಇರ್ಬೋದು, 600 ರೂಪಾಯಿ ಕಿಟ್ ಇರ್ಬೋದು. ಆ ಕಿಟ್ಟಿನ ಬೆಲೆ ಕಟ್ಕೇಸಿ ನಾ ಬರ್ತಾಯಿಲ್ಲ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ವಾತ್ಸಲ್ಯ ಸಂಬಂಧ ನಾ ಪ್ರತಿ ವರ್ಷ ಬರ್ತಾಯಿದ್ದೀನಿ. ನೀವು ನನಗೆ ಒಂದು ಅಣ್ಣಗಾಗಲಿ, ಒಂದು ತಮ್ಮಗಾಗಲಿ, ಒಂದು ಬಂಗಗಾಗಲಿ ಭೇಟಿ ಆಗಲಿಕ್ಕೆ ಪ್ರತಿ ಹಬ್ಬಕ್ಕೆ ನೀವು ಆಗಮಿಸಿದ್ದೀರಿ. ಹಂಗೆ ಆ ತಿಳ್ಕೊಂಡು ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ನಾನು ನಿಮಗೆ ಕಿಟ್ ಕೊಡಬೇಕು, ನೀವು ತೊಗೋಬೇಕಂತ ಬರ್ತಾಯಿಲ್ಲ. ಒಂದು ಹಬ್ಬಕ್ಕೆ ನಾವು ನಿಮ್ಗೆ ಭೇಟಿ ಆಗಲು ನನ್ನ ಮನಸ್ಸಾಗ್ತಾಯಿದೆ, ನೀವು ನನಗೆ ಭೇಟಿ ಆಗಲಿ ಮನಸ್ಸಾಗ್ತಾಯಿದೆ. ಆ ಒಂದು ಸಂಬಂಧಗಳನ್ನು ಬೆಳೆಸುವ ಸಂಬಂಧ, ಆ ಸಂಬಂಧಗಳನ್ನು ಉಳಿಸುವ ಸಂಬಂಧ ನೀವು ಬರ್ತಾಯಿದ್ದೀರಿ. ಈ ಕಿಟ್ ತೊಗೊಳ್ಳೋ ಒಂದು ನ್ಯಾಮಕ್ಕೆ ನಾನು ಭೇಟಿ ಆಗ್ತಾ ಇದ್ದೀನಿ, ನೀವು ನನಗೆ ಭೇಟಿ ಆಗ್ತಾಯಿದ್ದೀರಿ. ಅದಕ್ಕೆ ನನ್ನ ತಾಯಿ ತಂದೆ ಸ್ಮರಣಾರ್ಥ ಅವ್ರ ಸಂಬಂಧ ನಾನು ಈ ಕಿಟ್ ಕೊಡ್ತಾಯಿದ್ದೀನಿ. ಅವರೇ ಸ್ಮರಣಾರ್ಥದೊಳಗೆ ನೀವು ನಮ್ಮ ತಂದೆ ತಾಯಿಗೆ ಅವರಿಗೆ ಆಶೀರ್ವಾದ ಮಾಡಬೇಕಂತ ನಾನು ವಿನಂತಿ ಮಾಡೋಲ್ಲ. ನಾನು ಎರಡೇ ಮಾತಲ್ಲಿ ಹೇಳಿದ್ರಷ್ಟೇ, ನಮ್ಮ ತಾಯಿ ತಂದೆಯ ಸಂಬಂಧ ನಾನು ಈ ಕಿಟ್ ಕೊಡ್ತಾಯಿದ್ದೀನಿ. ಅವರಿಗೆ ನೀವು ಆಶೀರ್ವಾದ ಮಾಡಿಸಿ ಕಿಟ್ दे रहा हूँ. बहुत बोले 500 या 600 रुपये का किट होगा. शायद आप एक दिन की पगार भी होंगी. मतलब किट का ही नहीं रहा, कोई 500-600 रुपये कोई मायने नहीं रहते. मैं समझ रहा हूँ, मैं आप सबको ईद के मौके पर मुलाकात नहीं हो सकता. कोई मेरे से छोटे होंगे भाई को मिलेंगे, एक मौका आप इनायत किए एक छोटी बहन के लिए और एक बड़ी बहन होंगी, एक भाई के लिए मिल जाए, होगी के लिए. इसलिए ये मौके पर आकर आपसे मुलाकात करके मेरे माँ बाप की सारे साल के हक में मैं ये किट दे सकूँ और आपसे दरख्वास्त कर सकूँ कि मेरे माँ बाप के लिए करोड़ मकबूल फरमाने की आप दुआ करें, उनको जन्नत नसीब होने के लिए दुआ करें. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಾಲ್ತಾಡ ಮೌಲಾನಾ ಇಸ್ಮಾಯಿಲ್ ಮುಲ್ಲಾ, ಅಬ್ದುಲ್ ಗನಿಸಾಬ್ ಕಾಜಿ ಹಾಗೂ ತಾಳಿಕೋಟೆಯ ಶಿಕ್ಷಕ ಮೊಹಮ್ಮದ್ ಕಾಸಿಂ ನಮಾಜ್ಕಟ್ಟಿ ಮತ್ತು ಆಯಲ್ ಮಮದಾಪುರ್ ಅವರು ಮಾತನಾಡಿ, ಆಯುಬ್ ಮುನಿಯಾರ್ ಅವರು ತಮ್ಮ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಜಾತಿ ಧರ್ಮದ ಭೇದವಿಲ್ಲದೆ ಸಾವಿರಾರು ಹಿರಿಯರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಮಾಡುತ್ತಾ ಬಂದಿದ್ದಾರೆ. ಅವರ ಧರ್ಮದ ಹಾದಿಯಲ್ಲೇ ಅವರ ಸುಪುತ್ರ ಆಫ್ತಾಬ್ ಮುನಿಯಾರ್ ಕೂಡ ಸಾಗುತ್ತಿರುವುದು ಮಾದರಿಯಾಗಿದೆ ಎಂದರು. कोई भी काम कार्य खैर का करते हैं
तो जनाब अयूब साहब मनियार क्या है, सबसे पहले वो हमारे गांव से शुरुआत करते हैं। एक ख़ास बात बतानी है, अपने वतन से, अपने गांव से सबसे पहले काम शुरू करते हैं। कोई भी काम हो, वो मस्जिद का हो, मदरसे का हो, जमात का हो, या अंजुमन का हो, या हमारा तुम्हारा हो, या गरीबों का हो, तो सबसे पहले इब्तिदा हमारे गांव से। और इनको आगे बढ़ाए माल में, जान में, तरक्की में, सेहत व आफियत में, और इस कार्य खैर में। वो किसी भी समाज का हो, बहरहाल इंसानियत को सामने रखते हुए क्या है इस काम को आगे लेकर बढ़ने की क्या है क्या उन्हें भी याद करना शुरू करते बाप अब जाना, कोस गुम जाना, कहाँ जाना, नाल तोड़ जाइन चलो, ये दिलाते बच्चा। तो बहरहाल मुझे कहना यह है कि जिस तरीके से अयूब साहब मनियार के दिल में फ़िक्र है, वही फ़िक्र क्या है उनके बच्चे के अंदर, बेटे के अंदर भी है। अल्लाह ताला वही जज्बा क्या हमेशा कायम रखेंगे। ज़्यादा आपको याद करते हैं क्यों? सबसे पहले अयूब मनियार के वालिद जो है मदन साहब, उन्होंने भी हमारे नानकवाड़ की कौम को, मिल्लत के लिए बहुत कुछ खिदमत की। लेकिन अयूब क्या है, छोटी उम्र के अंदर अल्लाह ताला ने छोटी सी उम्र, ये जो इमदाद करना, वो आँख का ऑपरेशन करना, ये बड़ी हिम्मत की बात है। उन्हें हर साल भी क्या है, ये क्या है किट देते हैं गरीबों के लिए, अपने माँ बाप के दुआओं के लिए क्या है ये किट का है जो तकसीम करना। एक 15-8-10 साल से ये जो काम शुरू हुआ है। मैं गुज़िश्ता साल देखा, मैं वहाँ पर जाकर कालीकोट मुद्दे के अंदर 300 से ज़्यादा लोगों को क्या है वहाँ तकसीम किए, और यहाँ भी क्या है तकसीम करके वहाँ भी करेंगे। अगर अपने से नहीं दे सकते, ये अल्लाह की मस्जिद है। और जनाब अयूब साहब मनियार जो ये काम कर रहे हैं, बहुत सारे सोकार हैं, बहुत सारे अमीर हैं, लेकिन जो है अल्लाह ताला खिदमत करने का मौका दिया, वो खुश नसीब है। तुम्हारी दुआएं के साथ हर साल जो देते हैं, अल्लाह के नाम में खर्च करके अल्लाह उनको देता है, जैसा दे रहा है देता है, अल्लाह का वादा है। मैं फसल खाता हूँ अल्लाह के लिए, मैं फसल खाता हूँ इस बात की, ये जब आदमी अल्लाह के लिए, अल्लाह के मजबूर बंदों के लिए अपने माल में मेहनत करता है, तो मैं फसल खाता हूँ, गरीब नहीं होता है। ऐसा गरीबों को क्या है मदद करूँगा बोल के दूसरों के लिए भी इसकी गरज क्या है। और आप लोग खास क्या है अयूब मनियार के ख़ानदान के लिए खास दुआ करो, क्योंकि माँ बाप की मक़फ़िरत के लिए और उनके बच्चों को, आल औलाद को खुदा इल्म की दौलत से नवाजे दे, ऐसी दुआ करो। और इन ताली को और तुम्हारा मुद्दे भी हाल में यहाँ पे ऐसे ही मदरसों को, मस्जिदों को लाखों में पैसा दे, लाखों में है बहुत सारे, लेकिन क्या है उनके पास दिल नहीं है। खुदा इनको दिल से नवाजा। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಈ ಸಂದರ್ಭದಲ್ಲಿ ಮೌಲಾ ಸಾಬ್ ರಕಸಿಗೆ, ಎಎಚ್ ಕಾಜಿ, ಮೊಹಮ್ಮದ್ ಜಾಫರ್ ಮಕಂದಾರ್, ಬಾಬಾ ಎಕೆನ್, ಮಹಬೂಬ್ ಎಕೆನ್ ಉಪಸ್ಥಿತರಿದ್ದರು. ತಾಳಿಕೋಟೆಯ ಗಣ್ಯರಾದ ಮುರ್ತುಜ್ ಮೈತ್ರಿ, ಇಬ್ರಾಹಿಂ ಸಾಬ್ ಆರ್ಬೋಳ್, ಹಬೀಬ್ ಸಾಬ್ ಮಾನ್ವಿ, ಕುತುಬುದ್ದೀನ್ ಮೋಮಿನ್, ಪತ್ರಕರ್ತ ರಾಜೇಶ್ ಇನಾಮದಾರ್ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ತಾಳಿಕೋಟೆಯ ಕಾರ್ಯಕರ್ತರು ಈ ಮಾನವೀಯ ಕಾರ್ಯಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮವನ್ನು ಇಲಿಯಾಸ್ ಚೌಧರಿ ನಿರೂಪಿಸಿದರೆ, ಮುಜಾಹಿದ್ ನಮಾಜ್ ಕಟ್ಟಿ ವಂದನಾರ್ಪಣೆಯನ್ನ ಮಾಡಿದರು.